ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್, ಪಾರ್ಟ್ ಟೈಮ್ ಆನ್ಲೈನ್ ಜಾಬ್, ಡೈಲಿ ಇನ್ಕಮ್ ಅನ್ನೋ ಪದಗಳು ಸೋಷಿಯಲ್ ಮೀಡಿಯಾ, ವಾಟ್ಸಾಪ್, ಟೆಲಿಗ್ರಾಮ್ ಎಲ್ಲೆಲ್ಲೂ ಕಾಣಿಸುತ್ತಿವೆ. ಈಸಿ ಇನ್ಕಮ್, ನೋ ಎಕ್ಸ್ಪೀರಿಯನ್ಸ್, ನೋ ಇನ್ವೆಸ್ಟ್ಮೆಂಟ್ ಅಂತ ಹೇಳುವ ಜಾಬ್ ಆಫರ್ಸ್ ಹೆಚ್ಚಾಗ್ತಾ ಇವೆ. ಆದರೆ ಈ ಎಲ್ಲ ಜಾಬ್ ಆಫರ್ಸ್ ಜೆನ್ಯೂನ್ ಆಗಿದೆಯಾ ಅಥವಾ ಇದು ಒಂದು ಆರ್ಗನೈಸ್ಡ್ ಆನ್ಲೈನ್ ಸ್ಕ್ಯಾಮ್ ಆಗಿದೆಯಾ ಎಂಬುದು ನಮ್ಮನ್ನು ಕಾಡುವಂತಹ ಪ್ರಶ್ನೆಯಾಗಿದೆ. ಇಂದು ಈ ವಿಡಿಯೋದಲ್ಲಿ ನಾವು ಆನ್ಲೈನ್ ಜಾಬ್ ಸ್ಕ್ಯಾಮ್ ಅಂದರೆ ಏನು, ವರ್ಕ್ ಫ್ರಮ್ ಹೋಮ್ ಹೆಸರಿನಲ್ಲಿ ನಡೆಯುವ ಪ್ರಮುಖ ಮೋಸಗಳು ಯಾವುವು, ಸ್ಕ್ಯಾಮರ್ಗಳು ಬಳಸುವ ವಿಧಾನಗಳು ಏನು, ಸ್ಕ್ಯಾಮ್ ಆದರೆ ಏನು ಮಾಡಬೇಕು ಮತ್ತು ಸೈಬರ್ ಕ್ರೈಮ್ ಕಂಪ್ಲೇಂಟ್ ಹೇಗೆ ಫೈಲ್ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ, ಸರಳವಾಗಿ ಮತ್ತು ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈ ವಿಡಿಯೋ ಕೊನೆವರೆಗೂ ನೋಡಿ, ಏಕೆಂದರೆ ನೀವು ಮಾಡೋ ಒಂದು ಸಣ್ಣ ತಪ್ಪು ನಿಮ್ಮ ಹಣ, ನಿಮ್ಮ ಪ್ರೈವಸಿ ಮತ್ತು ನಿಮ್ಮ ಮೆಂಟಲ್ ಪೀಸ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಆನ್ಲೈನ್ ಜಾಬ್ ಸ್ಕ್ಯಾಮ್ ಅಂದರೆ ಜಾಬ್ ಕೊಡುತ್ತೇವೆ ಅಂತ ಹೇಳಿ ಹಣ, ಪರ್ಸನಲ್ ಡೀಟೇಲ್ಸ್ ಅಥವಾ ಫ್ರೀ ವರ್ಕ್ ಪಡೆದು ಮೋಸ ಮಾಡುವ ಪ್ರಕ್ರಿಯೆ. ಈ ಸ್ಕ್ಯಾಮ್ಗಳು ಸಾಮಾನ್ಯವಾಗಿ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್, ಆನ್ಲೈನ್ ಅರ್ನಿಂಗ್ ಅನ್ನೋ ಹೆಸರಿನಲ್ಲಿ ನಡೆಯುತ್ತವೆ. ಸ್ನೇಹಿತರೆ, ಈ ರೀತಿಯ ಸ್ಕ್ಯಾಮ್ಗಳಲ್ಲಿ ಕಂಪ್ನಿ ಡೀಟೇಲ್ಸ್ ಕ್ಲಿಯರ್ ಆಗಿರಲ್ಲ, ಅಫಿಷಿಯಲ್ ಇಂಟರ್ವ್ಯೂ ಪ್ರೋಸೆಸ್ ಕೂಡ ಇರಲ್ಲ ಮತ್ತು ಕೆಲಸ ಶುರು ಮಾಡುವ ಮೊದಲು ಯಾವುದಾದರೂ ರೀಸನ್ ಹೇಳಿ ಹಣ ಕೇಳಲಾಗುತ್ತದೆ. ಜಾಬ್ ಅನ್ನೋ ಹೆಸರಿನಲ್ಲಿ ಮನಿ ಕಲೆಕ್ಷನ್ ಮಾಡೋದೇ ಈ ಸ್ಕ್ಯಾಮ್ಗಳ ಮೇನ್ ಆಬ್ಜೆಕ್ಟಿವ್ ಆಗಿರುತ್ತದೆ. ಈ ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್ ಇತ್ತೀಚೆಗೆ ಏಕೆ ಹೆಚ್ಚಾಗುತ್ತಿದೆ ಅಂದರೆ ಸ್ಮಾರ್ಟ್ಫೋನ್ಗಳ ಬಳಕೆ ಹೆಚ್ಚಾಗಿದೆ, ಅನ್ಎಂಪ್ಲಾಯ್ಮೆಂಟ್ ಇದೆ, ಫಿನಾನ್ಷಿಯಲ್ ಪ್ರೆಷರ್ ಕೂಡ ಇದೆ ಮತ್ತು ಕ್ವಿಕ್ ಇನ್ಕಮ್ ಬೇಕು ಅನ್ನೋ ಆಸೆ ಜನರಲ್ಲಿ ಜಾಸ್ತಿ ಇದೆ. ಸ್ಕ್ಯಾಮರ್ಗಳು ಇದನ್ನೇ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್, ಮೆಸೇಜಿಂಗ್ ಆ್ಯಪ್ಸ್ ಮತ್ತು ಫೇಕ್ ವೆಬ್ಸೈಟ್ಗಳ ಮೂಲಕ ಸ್ಕ್ಯಾಮರ್ಗಳು ಡೈರೆಕ್ಟಾಗಿ ಜನರನ್ನು ಅಪ್ರೋಚ್ ಮಾಡ್ತಾರೆ. ವಿಶೇಷವಾಗಿ ಹೌಸ್ ವೈಫ್ಸ್, ಸ್ಟೂಡೆಂಟ್ಸ್, ಜಾಬ್ ಸೀಕರ್ಸ್ ಇವರೇ ಈ ಸ್ಕ್ಯಾಮ್ಗಳ ಮೇನ್ ಟಾರ್ಗೆಟ್ ಆಗಿರ್ತಾರೆ. ಕಾಮನ್ ಆನ್ಲೈನ್ ಜಾಬ್ ಸ್ಕ್ಯಾಮ್ಗಳು ಯಾವುವು ಎಂದರೆ, ಫಸ್ಟ್ ಒನ್ ಡೇಟಾ ಎಂಟ್ರಿ ಜಾಬ್ ಸ್ಕ್ಯಾಮ್. ಈ ಡೇಟಾ ಎಂಟ್ರಿ ಜಾಬ್ ಸ್ಕ್ಯಾಮ್ ಅನ್ನೋ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಫೀಸ್, ಸಾಫ್ಟ್ವೇರ್ ಫೀಸ್ ಅಥವಾ ಐಡಿ ಆಕ್ಟಿವೇಷನ್ ಚಾರ್ಜ್ ಕೇಳಲಾಗುತ್ತದೆ. ಪೇಮೆಂಟ್ ಮಾಡಿದ ನಂತರ ಟಾರ್ಗೆಟ್ ಕಂಪ್ಲೀಟ್ ಮಾಡಲಾಗದಂತೆ ಕಂಡೀಷನ್ ಹಾಕ್ತಾರೆ ಅಥವಾ ಕೆಲಸ ರಿಜೆಕ್ಟ್ ಮಾಡ್ತಾರೆ, ಕೊನೆಗೆ ಪೇಮೆಂಟ್ ಸಿಗಲ್ಲ. ನೆಕ್ಸ್ಟ್ ಒನ್ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಟಾಸ್ಕ್ ಸ್ಕ್ಯಾಮ್. ಯೂಟ್ಯೂಬ್ ವಿಡಿಯೋ ಲಿಂಕ್ ಮಾಡುವುದು, ರಿವ್ಯೂ ಹಾಕುವುದು, ಸ್ಕ್ರೀನ್ಶಾಟ್ ಕಳಿಸುವುದು ಅನ್ನೋ ಟಾಸ್ಕ್ ಕೊಡ್ತಾರೆ. ಆರಂಭದಲ್ಲಿ ಸ್ಮಾಲ್ ಅಮೌಂಟ್ ಪೇ ಮಾಡಿ ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ. ನಂತರ ಇನ್ವೆಸ್ಟ್ಮೆಂಟ್ ಟಾಸ್ಕ್ ಇಂಟ್ರೊಡ್ಯೂಸ್ ಮಾಡಿ ದೊಡ್ಡ ಅಮೌಂಟ್ ಕಳೆದುಕೊಳ್ಳುವಂತೆ ಮಾಡ್ತಾರೆ. ಥರ್ಡ್ ಒನ್ ಕ್ಯಾಪ್ಚಾ ಟೈಪಿಂಗ್ ಸ್ಕ್ಯಾಮ್. ಈ ಸ್ಕ್ಯಾಮ್ನಲ್ಲಿ ಕ್ಯಾಪ್ಚಾ ಟೈಪಿಂಗ್ ಪ್ರಾಜೆಕ್ಟ್ ಅಂತ ಹೇಳಿ ಅಗ್ರಿಮೆಂಟ್ ಸೈನ್ ಮಾಡಿಸ್ತಾರೆ. ಕೆಲಸ ಮುಗಿದ ನಂತರ ಆ್ಯಕ್ಯುರಸಿ ಕಡಿಮೆ ಇದೆ ಅಂತ ಹೇಳಿ ಪೆನಾಲ್ಟಿ ಚಾರ್ಜ್ ಕೇಳ್ತಾರೆ. ಲೀಗಲ್ ನೋಟಿಸ್ ಅನ್ನೋ ಹೆಸರಿನಲ್ಲಿ ಫೇಕ್ ಮೇಲ್ ಕಳಿಸ್ತಾರೆ. ನೆಕ್ಸ್ಟ್ ಒನ್ ಫೇಕ್ HR ಜಾಬ್ ಆಫರ್ ಸ್ಕ್ಯಾಮ್. ಈ ಸ್ಕ್ಯಾಮ್ನಲ್ಲಿ ವಾಟ್ಸಪ್ ಇಂಟರ್ವ್ಯೂ, ಇನ್ಸ್ಟೆಂಟ್ ಜಾಬ್ ಕನ್ಫರ್ಮೇಷನ್ ಆಫರ್ ಲೆಟರ್, PDF ಇವು ಸಾಮಾನ್ಯ ಲಕ್ಷಣಗಳು. ಜಾಯ್ನಿಂಗ್ ಚಾರ್ಜಸ್, ಲ್ಯಾಪ್ಟಾಪ್ ಫೀಸ್ ಅಥವಾ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಕೇಳಿದರೆ ಅದು 100% ಸ್ಕ್ಯಾಮ್ ಆಗಿರುತ್ತದೆ. ಲಾಸ್ಟ್ ಒನ್ ಆನ್ಲೈನ್ ಟ್ರೇಡಿಂಗ್ ಅಥವಾ ಕ್ರಿಪ್ಟೋ ಜಾಬ್ ಸ್ಕ್ಯಾಮ್. ಇಲ್ಲಿ ಕಂಪನಿ ಟ್ರೇಡ್ ಮಾಡುತ್ತದೆ, ಗ್ಯಾರಂಟಿಡ್ ಪ್ರಾಫಿಟ್ ಅಂತ ಹೇಳ್ತಾರೆ. ಫೇಕ್ ಪ್ರಾಫಿಟ್ ಸ್ಕ್ರೀನ್ಶಾಟ್ ತೋರಿಸಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾರೆ. ಇನಿಷಿಯಲಿ ವಿತ್ಡ್ರಾವಲ್ ಅಲೋ ಮಾಡಿದ ನಂತರ ದೊಡ್ಡ ಅಮೌಂಟ್ ಬ್ಲಾಕ್ ಆಗುತ್ತದೆ. ಸ್ನೇಹಿತರೆ, ಸ್ಕ್ಯಾಮರ್ಗಳು ಬಳಸುವ ಕಾಮನ್ ಟ್ರಿಕ್ಸ್ಗಳನ್ನು ನೋಡೋಣ ಬನ್ನಿ. ಓನ್ಲಿ ಟುಡೇ ವೇಕೆನ್ಸಿ ಅಂತ ಅರ್ಜೆನ್ಸಿ ಕ್ರಿಯೇಟ್ ಮಾಡುವುದು, ಅಕೌಂಟ್ ಬ್ಲಾಕ್ ಆಗುತ್ತೆ ಅನ್ನೋ ಫಿಯರ್ ಕ್ರಿಯೇಟ್ ಮಾಡುವುದು, ಗ್ಯಾರಂಟಿಡ್ ಇನ್ಕಮ್ ಬರುತ್ತದೆ ಅಂತ ಗ್ರೀಡ್ ಕ್ರಿಯೇಟ್ ಮಾಡುವುದು, ಫೇಕ್ ಸರ್ಟಿಫಿಕೇಟ್, ಫೇಕ್ ರಿವ್ಯೂಗಳನ್ನು ಕೊಡುವುದರ ಮೂಲಕ ಟ್ರಸ್ಟ್ ಬಿಲ್ಡ್ ಮಾಡುವುದು, ಇವೆಲ್ಲ ಸ್ಕ್ಯಾಮರ್ಗಳು ಯೂಸ್ ಮಾಡೋ ಟ್ರಿಕ್ಸ್ಗಳು. ರಿಯಲ್ ಜಾಬ್ನಲ್ಲಿ ಕಂಪನಿ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ, ಪ್ರಾಪರ್ ಇಂಟರ್ವ್ಯೂ ಪ್ರೋಸೆಸ್ ಇರುತ್ತೆ ಮತ್ತು ಕೆಲಸ ಮಾಡಿದ ನಂತರ ಸ್ಯಾಲ್ರಿ ಕೂಡ ಕೊಡಲಾಗುತ್ತೆ. ಫೇಕ್ ಜಾಬ್ನಲ್ಲಿ ವಾಟ್ಸಪ್ ಮಾತ್ರ, ಕಮ್ಯುನಿಕೇಷನ್ ಮತ್ತು ಕಂಪನಿ ಅಡ್ರೆಸ್ ಕ್ಲಿಯರ್ ಆಗಿರಲ್ಲ. ನಾವೆಲ್ಲರೂ ಒಂದು ಸಿಂಪಲ್ ರೂಲ್ ನೆನ್ಪಿಟ್ಕೋಬೇಕು, ಜಾಬ್ ನಮಗೆ ಮನಿ ಕೊಡಬೇಕೇ ಹೊರತು ಜಾಬ್ ಪಡೆಯಲು ನಾವು ಮನಿ ಕೊಡಬಾರದು. ಒಂದು ವೇಳೆ ಸ್ಕ್ಯಾಮ್ ಆದರೆ ಏನು ಮಾಡಬೇಕು ಎಂದು ನೋಡುವುದಾದರೆ ಮೊದಲು ಪೇಮೆಂಟನ್ನು ಸ್ಟಾಪ್ ಮಾಡಬೇಕು. ಎಲ್ಲ ಚಾರ್ಟ್ಸ್, ಸ್ಕ್ರೀನ್ಶಾಟ್ಸ್, ಟ್ರಾನ್ಸಾಕ್ಷನ್ ಪ್ರೂಫನ್ನು ಸೇವ್ ಮಾಡಬೇಕು. ಬ್ಯಾಂಕ್ ಅಥವಾ UPI ಪ್ರೊವೈಡರ್ಗೆ ಇಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡಬೇಕು. ಇಂಡಿಯಾದಲ್ಲಿ ಅಫಿಷಿಯಲ್ ಸೈಬರ್ ಹೆಲ್ಪ್ಲೈನ್ 1930 ಮತ್ತು ವೆಬ್ಸೈಟ್ cybercrime.government.in ಮೂಲಕ ಕಂಪ್ಲೇಂಟನ್ನು ಫೈಲ್ ಮಾಡಬಹುದು. ಈ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ತಪ್ಪಲ್ಲ, ಆದರೆ ಈಸಿ ಮನಿ ಅನ್ನೋ ಹೆಸರಿನಲ್ಲಿ ನಡೆಯುವ ಆನ್ಲೈನ್ ಜಾಬ್ ಸ್ಕ್ಯಾಮ್ಸ್ ತುಂಬ ಅಪಾಯಕಾರಿ. ಅವೇರ್ನೆಸ್ ಇದ್ದರೆ ಮಾತ್ರ ಈ ಸ್ಕ್ಯಾಮ್ಗಳಿಂದ ದೂರ ಇರಬಹುದು. ಈ ವಿಡಿಯೋ ಮೂಲಕ ಒಬ್ಬರನ್ನಾದರೂ ಫಿನಾನ್ಷಿಯಲ್ ಲಾಸಿಂದ ಸೇವ್ ಮಾಡಬಹುದು ಅಂದರೆ ಅದೇ ನಮ್ಮ ಚಾನಲ್ನ ಪರ್ಪಸ್. ಸ್ನೇಹಿತರೆ, ಈ ಮಾಹಿತಿ ಉಪಯುಕ್ತ ಅನಿಸಿದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಜೆನ್ಯೂನ್ ಅವೇರ್ನೆಸ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.